ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 16 ಅಂಕಗಳ ಗುರಿಗಳ ವಿಡಿಯೋಗಳನ್ನು ತಂದಿದ್ದೀವಿ. 16 ಅಂಕ ಅಂದರೆ ನಿಮಗೆ ಗೊತ್ತಾಗ್ಬೋದು, 8 MCQ ಬರ್ತವೆ, 8 1 ಮಾರ್ಕ್ ಬರ್ತವೆ. ಸೊ 8+8 ಅಂದರೆ 16 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತೀನಿ. ಸೊ ಇಷ್ಟು ಓದ್ಕೊಂಡು ಹೋದ್ರೂ ಕೂಡ ಖಂಡಿತವಾಗಿ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫ್ರೆಂಡ್ಸ್, ಇವೆಲ್ಲವುಗಳನ್ನು ಓದ್ತೀರಿ, ಬರೀತೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ತಲೆಯಲ್ಲಿ ಉಳಿತದ. ಮತ್ತಿಷ್ಟು ಓದ್ಕೊಂಡ್ರೆ ಸಾಕು, ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತಾವೆ. ಓಕೆನಾ? ಇದೇ ಥರದ ಒಟ್ಟು 5 ಅಂಕಗಳವರೆಗೆ ವಿಡಿಯೋಗಳು ಬರ್ತಾನೆ ಇರ್ತವೆ. ಸೊ ಜಸ್ಟ್ ನೋಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಫಸ್ಟ್ 4 ಬೋರ್ಡ್ನ ಮಾಡಲ್ ಕ್ವಶನ್ ಪೇಪರ್, ನಾನೊಂದು 3 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಜಸ್ಟ್ 60+ ಅಂಕಗಳು ಮತ್ತು 50+ ಅಂಕಗಳು. ಈ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು, ಯಾಕೆಂದರೆ ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಭಾಳ ಬರ್ತವೆ. ಓಕೆನಾ? ಸೊ 1 ಮಾರ್ಕ್ ಕ್ವಶನ್ಸ್ಗಳನ್ನ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. 16 ಮಾರ್ಕ್ಸಲ್ಲಿ ಮಿನಿಮಮ್ 14-15 ಆದರೂ ನಿಮಗೆ ಸೇಮ್ ಪ್ಯಾಟರ್ನ್ ಕ್ವಶನ್ಸೇ ಬರ್ತಾವೆ. ಸೊ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿನೂ ಕೂಡ ಈ ವಾಸ್ತವ ಸಂಖ್ಯೆಗಳು ಪಾಠದಿಂದ ಕ್ವಶನ್ಸ್ಗಳು ಬಂದಿತ್ತು. ಸೊ ಎ ಮತ್ತು ಬಿ ಎರಡು ಪೂರ್ಣಾಂಕಗಳಿದ್ದಾಗ HCF AB ಇಂಟು LCM AB ನ ಮೌಲ್ಯ ಗುಣಲಬ್ಧ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, A ಇಂಟು B ಇಸ್ ದ ರೈಟ್ ಆನ್ಸರ್. ನೆನಪಿರಲಿ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶದ ವಿಸ್ತರಣೆ ಅಂತ ಕೇಳಿದ್ದಾರೆ. ಸೊ ಯಾವ್ದು ಅಂತ್ಯಗೊಳ್ತದಪ್ಪ ಅಂದ್ರೆ 11/20 ಅನ್ನೋದು ಸರಿಯಾದ ಉತ್ತರ. 18 ಮತ್ತು 45ರ ಲಸ ತೆಗೆದಾಗ ಸೊ ಉತ್ತರ ಬರ್ತಕ್ಕಂಥದ್ದೇ 90. ಸಂಖ್ಯೆ 7, 11, 13, 13 ಇಲ್ಲಿ ಗುಣಿಸು ಕೂಡಿಸು ಅದ. ಹಾಗಾದರೆ ಇದೇನಪ್ಪ ಅಂದ್ರೆ ಸಂಯೋಜಿತ ಸಂಖ್ಯೆ ಅಂತ ಆತು, ನೆನಪಿರಲಿ. ಇನ್ನು 15 ಮತ್ತು 40ರ ಮಸ ಕಲಿಯೋದನ್ನು ಕಲ್ಕೊಡ್ರಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 5 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸಾಗ ನೆನಪಿಟ್ಕೊಡ್ರಿ, 2 ಅವಿಭಾಜ್ಯ ಸಂಖ್ಯೆಗಳ ಮಸಾಗ ಒಂದೇ ಆಗಿರ್ತದೆ. ಇದು ನೆನಪಿಟ್ಕೋಬೇಕು. ಅಂಕಗಣಿತದ ಮೂಲ ಪ್ರಮೇಯ ನಿಮಗೆ ಬಂದರೂ ಕೂಡ ಬರ್ಬೋದು. ಏನು ಹೇಳ್ತದ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯನೇ ಆಗಿರ್ತದೆ. 52 ಮತ್ತು 182ರ ಮಸ 26 ಆದರೆ ಲಸವನ್ನು ಕಂಡುಹಿಡಿಯಿರಿ. ಸೊ ಲಸ ಕಂಡುಹಿಡಬೇಕಾದ್ರೆ ಸೂತ್ರದ H ಇಂಟು L = A ಇಂಟು B. ಸೊ ನಮಗೆ ಲಸ ಬೇಕಾಗದ. ಹಾಗಾದ್ರೆ 52 ಇಂಟು 182 ಭಾಗಿಸು 26. ಸೊ 364 ಅನ್ನೋದು ಲಸ. ಇನ್ನು 90ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಾಗಿ ವಿಂಗಡಿಸಬೇಕಂತ ಕೇಳಿದರೆ 90ನ್ನು ಅತಿ ಚಿಕ್ಕ ಸಂಖ್ಯೆಯಿಂದ ಅಪವರ್ತನೆ ಮಾಡಿ ಭಾಗಿಸ್ತಾ ಹೋಗಿ. ಅವಾಗ ಏನಾಗ್ತದಪ್ಪ ಅಂದರೆ 2 ಗುಣಿಸು 3 × 2 × 5 ಅಂತ ಬರ್ತದೆ. ಸೊ ಅವಿಭಾಜ್ಯ ಸಂಖ್ಯೆ ಅಂದರೆ ವಾಸ್ತವ ಸಂಖ್ಯೆಗಳಲ್ಲಿ ಈ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿ ಬರ್ತಾವೆ. ಇನ್ನು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಯಾವುದು ಬಹುಪದೋಕ್ತಿಗಳ ಪಾಠದಲ್ಲಿ ಬರ್ತಕ್ಕಂಥ ಕ್ವಶನ್ ಏನಿದೆ ನೋಡಿ. ಕೊಟ್ಟಿರೋ ನಕ್ಷೆಯಲ್ಲಿ ಬಹುಪದೋಕ್ತಿ P(x) ನ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದೇನಿಲ್ಲ, ಇದೇನು ರೇಖೆ ಇದೆಲ್ಲ X ಅಕ್ಷದ ಮೇಲೆ ಎಲ್ಲಿ ಎಷ್ಟು ಸರಿ ಟಚ್ ಆಗಿದೆ ಅಂತ ನೋಡ್ತಾ ಹೋಗದ. ಎಷ್ಟು ಸರಿ ಆಗದ? ಇಲ್ಲಿ 1 ಆಗದ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ಸೊ ಶೂನ್ಯತೆ ಎಷ್ಟು ಬತ್ತು? 4 ಅನ್ನೋದು ಬತ್ತು. ಇಷ್ಟೇ ಈಸಿ ಅದ. ಅಂದರೆ Y ಅಕ್ಷದಲ್ಲಿ ಹಾಗದೋಗದ, X ಅಕ್ಷದಲ್ಲಿ ಈ ರೇಖೆ ಎಷ್ಟು ಸರಿ ಏನು ಮಾಡೋದಪ್ಪ ಅಂದ್ರೆ ಆ ಒಂದು ರೇಖೆನ ಚಾಚಿದೆ ಅಂದ್ರೆ ಮುಟ್ಟದ, ಟಚ್ ಕೊಟ್ಟದ ಅನ್ನೋದನ್ನು ಕೇಳಿದರೆ ಸಾಕು. ಇಲ್ಲಿ ನೋಡಿ, ಕೊಟ್ಟಿರೋ ನಕ್ಷೆಯಲ್ಲಿ ಬಹುಪದೋಕ್ತಿಯ P(x) ನ ಶೂನ್ಯತೆಗಳ ಸಂಖ್ಯೆ X ಅಕ್ಷ ಇಲ್ಲದ. ಓಕೆ, ಇದು Y ಅದ. ಹಾಗಾದ್ರೆ X ಅಲ್ಲಿ ಇಲ್ಲ, ದಾಟಿಲ್ಲ. ಇದು ದಾಟಿರೋದು Y ಮೇಲೆ ದಾಟದ. ಸೊ ಹೀಗಾಗಿ ಇದೇನು ಬತ್ತು? ಶೂನ್ಯ ಅಂತಕ್ಕಂಥದ್ದು ಬತ್ತು. ಸೊ ಈ ಥರ ಕ್ವಶನ್ಸ್ಗಳು ನಿಮಗೆ ಬರ್ತಾವ. ವೆರಿ ಈಸಿ. Xನಲ್ಲಿ ಗೆರೆ ಎಷ್ಟು ಕಡೆ ಟಚ್ ಕೊಟ್ಟಿತ್ತಲ್ಲ ಅಷ್ಟು ಶೂನ್ಯತೆಗಳನ್ನು ನೀವು ಬರೆದ್ರೆ ಸಾಕು. ವರ್ಗ ಬಹುಪದೋಕ್ತಿ 4x⁵ - 6x³ + 2x² + 5ನ ಡಿಗ್ರಿ ಕೇಳಿದ್ದಾರೆ. ಡಿಗ್ರಿ ಅಂದ್ರೆ ಇದರಲ್ಲಿ ಘಾತದಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕಂಡುಹಿಡಬೇಕು. ಸೊ ಇಲ್ಲಿ 5 ಅದ, 3 ಅದ, 2 ಅದ, ಏನು ಇರಲಿಲ್ಲ ಅಂದ್ರೆ 1 ಅದ. ಸೊ 5 ಅನ್ನೋದು ಮಹತ್ತಮ ಡಿಗ್ರಿ ಆಗಿರ್ತದೆ. ಸೊ ಅದು ಉತ್ತರ B5. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ನೆನಪಿಟ್ಕೊಳ್ರಿ, ಯಾವತ್ತೂ ಕೂಡ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದೆ? ಒಂದೇ ಆಗಿರ್ತದೆ. ಇನ್ನು ಬಹುಪದೋಕ್ತಿ P(x) = 3x² - 2x - 8 ನ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಇದ್ರ ಶೂನ್ಯತೆಗಳ ಮೊತ್ತ ಏನಾಗ್ತದಪ್ಪ ಅಂದರೆ D, ಆಪ್ಷನ್ 2:3 ಅನ್ನೋದು 2/3 ಇಸ್ ದ ರೈಟ್ ಆನ್ಸರ್. ಬಹುಪದೋಕ್ತಿ 3x² - 5x + 6 ಅನ್ನು x - 2 ರಿಂದ ಭಾಗಿಸಿದಾಗ ದೊರಕೋ ಶೇಷ ಕೇಳಿದ್ದಾರೆ. ಸೊ 8 ಇಸ್ ದ ರೈಟ್ ಆನ್ಸರ್. ಒಂದು ವರ್ಗಾತ್ಮಕ ಬಹುಪದೋಕ್ತಿ ಹೊಂದಿರಬಹುದಾದ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 2. 5x + 7 ಈ ಬಹುಪದೋಕ್ತಿಯ ಶೂನ್ಯತೆ ಕೇಳಿದ್ದಾರೆ. ಸೊ ಇದೇನಾಗ್ತದಪ್ಪ ಅಂದರೆ -7/5 ಅಂತ ಬರ್ತದೆ. ಇನ್ನು ಬಹುಪದೋಕ್ತಿ P(x) = x² - 5x + 6 ಶೂನ್ಯತೆಗಳ ಗುಣಲಬ್ಧ ಕೇಳಿದರು. ಸೊ ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗ್ತದೆ? 6 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಅಂಕದಲ್ಲಿ ಈ ಥರದ್ದು ಪ್ರಶ್ನೆ ಕೇಳ್ತಾರೆ. ಬಹುಪದೋಕ್ತಿ x² - 9ನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಬರ್ಕೊಡ್ರಿ.
ಎ ಅಂದರೆ 1, ಬಿ ಅಂದರೆ 0, ಸಿ ಅಂದರೆ -9. ಓಕೆನಾ. ಶೂನ್ಯತೆಗಳ ಮೊತ್ತದ ಸೂತ್ರ -b/a. ಅವಾಗ ಬಿ ಅನ್ನೋದು ಏನದ 0 ಅದ. ಸೊ ಎ ಅನ್ನೋದು 1 ಅದ. 0/1 ಅಂತಂದ್ರೆ 0 ಅನ್ನತ್ತ ಬರ್ತದೆ. ಇನ್ನೊಂದು ಲೆಕ್ಕ ನೋಡ್ರಿ, p of x = x² - 3 ನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಇದೇನು ಬರೀತೀರಿ, x² - 3 = 0. ಇದನ್ನು x + √3 x - √3 = 0ಗೆ ತೆಗೆದುಕೊಂಡು ಹೋಗ್ರಿ. ಅವಾಗ ಏನಾಗ್ತದೆ, x = -√3 or x = +3 ಅಂತಕ್ಕಂಥದ್ದು ಬರ್ತದೆ. ಇದು ಏನಪ್ಪ ಅಂದ್ರೆ 1 ಮಾರ್ಕಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಮೂರನೇ ಪಾಠಕ್ಕೆ ಹೋಗೋಣ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಬಹಳ ಪ್ರಶ್ನೆಗಳು ಕೇಳ್ತಾರೆ. ಕೊಟ್ಟಿದ್ದಾರೆ ನೋಡಿ, a1x + b1y + c1 = 0, a2x + b2y + c2 = 0. ಎಸ್, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಅಸ್ಥಿರತೆಯ ಗುಣವನ್ನು ಸೂಚಿಸುವ ಹೇಳಿಕೆ ಅಂತ ಕೇಳಿದ್ದಾರೆ. ಸೊ ಅದು ಅಸ್ಥಿರತೆ. ನೆನಪಿರಲಿ, ಏನದು, a1/a2 = b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಅನ್ನೋದಲ್ಲ, ಅದು ಅಸ್ಥಿರತೆ ಗುಣವನ್ನು ಸೂಚಿಸ್ತದೆ. ಮುಂದಿನ ಪ್ರಶ್ನೆ, a1x + b1y + c1 = 0, a2x + b2y + c2 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ಎರಡೂ ರೇಖೆಗಳು ಪರಸ್ಪರ ಛೇದಿಸಿದರೆ ಅದರ ಸಂಬಂಧ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. a1 b1 c1 ಅದ, a2 b2 c2 ಅದ. ಇಷ್ಟೇ ಇದು. a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಈಸ್ ದ ರೈಟ್ ಆನ್ಸರ್. ಇನ್ನು 2x + 3y - 9 = 0, 4x + 6y - 18 = 0. ಈ ಜೋಡಿ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಾಗಿರ್ತವೆ ಅಂತ ಕೇಳಿದರೆ ಆಯ್ಕೆಗೊಳ್ತವೆ. ಇದು ಸರಿಯಾದ ಉತ್ತರ. ಇನ್ನು x + 2y = 6, 3x - 6y = 18. ಈ ಸಮೀಕರಣ ಜೋಡಿಯು ಹೊಂದಿರೋ ಪರಿಹಾರಗಳ ಸಂಖ್ಯೆ ಕೇಳಿದ್ರು. ನಿರ್ದಿಷ್ಟವಾಗಿ ಒಂದು ಪರಿಹಾರ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಮುಂದಿನ ಪ್ರಶ್ನೆ, ಕೊಟ್ಟಿರೋ ನಕ್ಷೆಯಲ್ಲಿ x ಮತ್ತು y ನಲ್ಲಿ ವ್ಯಕ್ತಪಡಿಸುವ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದ್ರು. ಸೊ ಇದನ್ನು ಏನು ಪ್ರತಿನಿಧಿಸ್ತದೆ ಅಂದ್ರೆ x ಅಂದರೆ 2, y ಅಂದರೆ 1 ಅಂತಕ್ಕದ್ದನ್ನು ಪ್ರತಿನಿಧಿಸ್ತದೆ. ಮುಂದಿನ ಪ್ರಶ್ನೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಆದರ್ಶ ರೂಪ ಕೇಳಿದರೆ a1x + b1y + c1 = 0 ಮತ್ತು a2x + b2y + c2 = 0. ಅವಾಗ ಇಲ್ಲಿ ಏನಾಗಿರ್ತದೆ, a1 b1 c1 a2 b2 c2 ಇವೆಲ್ಲವುಗಳು ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳೇ ಆಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಓಕೆನಾ, ಇದೇ ನೆನಪಿರಲಿ. ಇನ್ನು ನೆಕ್ಸ್ಟ್ 4ನೇ ಪಾಠಕ್ಕೆ ಬರ್ತೀನಿ. ಸೊ 4ನೇ ಪಾಠ ಬಂದುಬಿಟ್ಟು ವರ್ಗ ಸಮೀಕರಣಗಳಂತ ಹೇಳ್ತಾರೆ. ಸೊ ವರ್ಗ ಸಮೀಕರಣಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇನೆಂದ್ರೆ, ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ 3, ಅದರ ಮೂಲಗಳ ಸ್ವಭಾವ ಏನಾಗಿರ್ತದೆ ಅಂತ ಕೇಳಿದರು. ಸೊ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಲಿ, ax² + bx + c = 0 ಬಹಳ ಸಲ ಕೇಳ್ತಾರೆ. ಆಮೇಲೆ -1 ಮತ್ತು 2 ಅದ. ಈ ಮೂಲಗಳಾಗಿ ಹೊಂದಿರುವ ವರ್ಗ ಸಮೀಕರಣ ಕೇಳಿದರು. x2 - x - 2 = 0. ಇನ್ನು x ಇಂದ ಬ್ರಾಕೆಟ್ x + 1 = 30. ಈ ವರ್ಗ ಸಮೀಕರಣದ ಆದರ್ಶ ರೂಪ x² + x - 30 = 0. ಇನ್ನು ಎರಡು ಕ್ರಮಾಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 130. ಇದನ್ನು ಗಣಿತೀಯ ರೂಪದಲ್ಲಿ ಬರೆದಾಗ x² + x + 2 whole square = 130. ಇನ್ನು ax² + bx + c = 0. ಈ ವರ್ಗ ಸಮೀಕರಣದ ಮೂಲಗಳು ಸಮವಾದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಕೇಳಿದ್ರು. b/2a = 2c/b. ಇನ್ನು 1 ಮಾರ್ಕಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ನೆನಪಿಟ್ಕೊಡ್ರಿ. ax² + bx + c = 0. ಇನ್ನು x² + 2x + 1 = 0. ವರ್ಗ ಸಮೀಕರಣದ ಶೋಧಕಗಳನ್ನು ಕಂಡುಹಿಡಿಯಿರಿ. ಅಂದರೆ ಶೋಧಕದ ಸೂತ್ರ b² - 4ac. ಸೊ ಅವಾಗ ಇಲ್ಲಿ ಏನಾಗ್ತದೆ, b ಅಂದರೆ 2 ಅದ, ಓಕೆ, a ಅಂದರೆ 1 ಅದ, c ಅಂದರೆ 1 ಅದ. ಸೊ ಅದನ್ನು ಬರೀತೀರಿ 2 - 2 - 4 × 1 × 1. ಸೊ 4 - 4 ಅಂತಂದರೆ 0 ಅಂತಕ್ಕಂಥದ್ದೇ ಬರ್ತದೆ. ಸೇಮ್ ಕ್ವಶನ್, x² - 25 = 0. ಇದರ ಮೂಲಗಳನ್ನು ಕಂಡುಹಿಡಿದಾಗ x² = 25. ಸೊ x = √25. ಸೊ x = ± 5 ಇಸ್ ದ ರೈಟ್ ಆನ್ಸರ್. ಇನ್ನು ax² + bx + c = 0. ವರ್ಗ ಸಮೀಕರಣದ ಶೋಧಕ b² - 4ac. ನೆನಪಿರಲಿ, ಬಹಳ ಸಲ ಕೇಳಿದ್ದಾರೆ. ಇನ್ನು ax² + bx + c = 0. ವರ್ಗ ಸಮೀಕರಣದ ಮೂಲಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರಗಳನ್ನು ಕೇಳಿದ್ದಾರೆ. ಸೊ ಉಪಯೋಗಿಸ್ತಕ್ಕಂಥ ಸೂತ್ರ ಬಹಳ ಈಸಿಯಾಗಿ ಬರ್ತದೆ. ಅದೇನಪ್ಪ ಅಂದರೆ x = -b ± √b² - 2a ಇಸ್ ದ ರೈಟ್ ಆನ್ಸರ್. ಮುಂದಿನ ಪಾಠ ಸಮಾಂತರ ಶ್ರೇಣಿಗಳು. ಸೊ ಸಮಾಂತರ ಶ್ರೇಣಿಗಳನ್ನು ಕೂಡ ಭಾಳ ಈಸಿ ಇದಾವೆ ಫ್ರೆಂಡ್ಸ್. ಒಂದೇದು ಏನಪ್ಪ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ a ಸಾಮಾನ್ಯ ವ್ಯತ್ಯಾಸ d ಆದಾಗ n ಪದ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ. an = a + n - 1 × d ಇಸ್ ದ ರೈಟ್ ಆನ್ಸರ್. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ a ಸಾಮಾನ್ಯ ವ್ಯತ್ಯಾಸ d ಆದರೆ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದರೆ ಎಂಥ ಟರ್ಮ್ಗಳು
ಸೊ ಎನ್ ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸೊ ಎನ್ ಪದವನ್ನು ಕಂಡುಹಿಡಿಬೇಕಾದ್ರೆ Sn = n/2 2a + n - 1 × d ಇಸ್ ದ ರೈಟ್ ಆನ್ಸರ್. ಇನ್ನು A1 A2 A3 A4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಆಪ್ಷನ್ ಎ A2 - A1. 3 7 11 15 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಆಪ್ಷನ್ ಸಿ 4. ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ? 4 7 10 13 ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 2n - 2 ಆಗಿದ್ದರೆ 9ನೇ ಪದ ಕೇಳಿದರೆ ಎನ್ ಜಾಗದಾಗ 9 ಹಾಕ್ರಿ. 3 9 27 27ರಾಗ 2 ಕೂಡಿದ್ರೆ 25 ಇಸ್ ದ ರೈಟ್ ಆನ್ಸರ್. 4x10 ಈ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆಗಳನ್ನು ಕೇಳಿದರೆ ಎಕ್ಸ್ನ ಬೆಲೆ 7. 3 8 13 18 ಇದರಲ್ಲಿ ಸಮಾಂತರ ಶ್ರೇಣಿಯ 25ನೇ ಪದ ಕೇಳಿದರೆ ಸೂತ್ರ ಹಾಕಿ ಬಿಡಿಸಬೇಕು. ಸೊ 123 ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಮೊದಲ 30 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 900. ನೆಕ್ಸ್ಟ್ 5 10 15 20 10 ಪದಗಳ ಮೊತ್ತ 275 ಅನ್ನೋದು ಉತ್ತರ ಬರಬೇಕು. ಸೂತ್ರ ಇದಾವ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಕೊನೆಯ ಪದ an ಆದಾಗ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಕೇಳಿದ್ರು. Sn = n/2 a + an. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ d ಆದಾಗ ಅದರ ಸಾಮಾನ್ಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ Sn = n/2 2a + n - 1 × d ಇಸ್ ದ ರೈಟ್ ಆನ್ಸರ್. ಇನ್ನು ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 3 ಆದಾಗ A7 - A2ನ ಬೆಲೆಗಳನ್ನು ಕಂಡುಹಿಡಬೇಕು. ಅವಾಗ ಏನಾಗ್ತದಪ್ಪ ಅಂದ್ರೆ 15 ಅಂತಕ್ಕಂಥದ್ದು ಬರ್ತದೆ. ಸೊ ಫಸ್ಟ್ ಸೀರೀಸ್ ತಗೊಳ್ರಿ. ಸೊ ಸೀರೀಸ್ ತಗೊಂಡಾಗ ನಿಮ್ಗೆ ಏನಾಗ್ತದೆ ಅಲ್ಲಿ ಉತ್ತರ ಬರ್ತದೆ. ನೆಕ್ಸ್ಟ್ 6ನೇ ಪಾಠ ತ್ರಿಭುಜಗಳು. ಇಲ್ಲಿ 10 ಮೀಟರ್ ಎತ್ತರದ ನೇರವಾದ ಕಂಬ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತದೆ. ಅದೇ ಸಮಯದಲ್ಲಿ 50 ಮೀಟರ್ ಎತ್ತರದ ಕಟ್ಟಡ ಉಂಟು ಮಾಡುವ ನೆರಳಿನ ಉದ್ದ ಕೇಳಿದ್ದಾರೆ 20 ಮೀಟರ್. ಚಿತ್ರದಲ್ಲಿ DE ಸಮಾಂತರ BC ಆದಾಗ AD / DB ಆದಾಗ ಆಪ್ಷನ್ ಡಿ AE / EC ಇಸ್ ದ ರೈಟ್ ಆನ್ಸರ್. ಚಿತ್ರದಲ್ಲಿ ತ್ರಿಭುಜ ABCಯಲ್ಲಿ DE ಲಂಬ BC AD 6 ಸೆಂಟಿಮೀಟರ್ BD 10 ಸೆಂಟಿಮೀಟರ್ AE 3 ಸೆಂಟಿಮೀಟರ್ ಆದಾಗ CE ಬೆಲೆ 5 ಆಗಿರ್ತದೆ. ಚಿತ್ರದಲ್ಲಿ ತ್ರಿಭುಜಗಳ ಸಮರೂಪತೆಯನ್ನು ಸಾಧಿಸಲು ಉಪಯೋಗಿಸಿರುವ ಸರ್ವಸಮತೆಯ ನಿರ್ಧಾರಕ ಗುಣ ಕೇಳಿದ್ರು. ಬಾಕೋಬಾ ಇಸ್ ದ ರೈಟ್ ಆನ್ಸರ್. ಮೂಲ ಸಮಾನುಪಾತತೆಯ ನಿಯಮ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗಲೇಬೇಕು, ನಿಮಗೆ ಇದು ಬರಲೇಬೇಕು. ಏನು ಹೇಳ್ತದಪ್ಪ ಅಂದ್ರೆ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿನೇ ವಿಭಾಗಿಸ್ತದೆ. ಇದೇ ಮೂಲ ಸಮಾನುಪಾತತೆ ಅಥವಾ ಥೇಲ್ಸನ ಪ್ರಮೇಯ ಅಂತ ಹೇಳ್ತಾರೆ. ಮುಂದೆ ಹೋಗೋಣ ನಿರ್ದೇಶಾಂಕ ರೇಖಾಗಣಿತ. ಸೊ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಯಾವೆಲ್ಲ 1 ಮಾರ್ಕ್ ಕ್ವಶನ್ ಅಂದ್ರೆ 2 0 6 0 ಬಿಂದುವನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ 4 0. ಮೂಲ ಬಿಂದುವಿನಿಂದ 4 - 3 ಬಿಂದುಗಿರುವ ದೂರ 5 ಮಾನ. X ಅಕ್ಷದಿಂದ P 2 3 ಬಿಂದುಗಿರುವ ಲಂಬ ದೂರ 3 ಮಾನ. ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 0 ನೆನಪಿರಲಿ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. X ಅಕ್ಷದ ಮೇಲಿರುವ P ಬಿಂದುವಿನ ನಿರ್ದೇಶಾಂಕಗಳ ರೂಪ x ಮತ್ತು 0. P - 2 5 Q 8 y ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು M 6 3 ಆದರೆ y ನ ಬೆಲೆ ಕೇಳಿದ್ರು 1 ಅನ್ನೋದು ಉತ್ತರ. ಮೂಲ ಬಿಂದುವಿನಿಂದ SP XY ಬಿಂದುವಿನ ದೂರವನ್ನು ಕಂಡುಹಿಡಿಯಬೇಕಾದ್ರೆ √x² + y² ಅಂತ ಸೂತ್ರವನ್ನು ಬಳಸ್ತೀವಿ. 1 ಮಾರ್ಕ್. X ಅಕ್ಷದ ಮೇಲಿರುವ ಬಿಂದುವಿನ y ನಿರ್ದೇಶಾಂಕದ ಬೆಲೆ ಎಷ್ಟು? 0. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಂತೆ ಕೇಳಿದರೆ ಅಥವಾ x ಅಕ್ಷ ಮತ್ತು y ಅಕ್ಷ ಛೇದಿಸುವ ಬಿಂದುವಿನ ನಿರ್ದೇಶಾಂಕ ಕೇಳಿದ್ರು 0 0 ಅಂತಲೇ ಬರೀಬೇಕು. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಪ್ರಶ್ನೆ 3. P x1 y1 Q x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯುವಂತೆ ಕೇಳಿದರೆ P xy xy = x1 + x2 / 2 y1 + y2 / 2. ಇನ್ನು ಮೂಲ ಬಿಂದುವಿನಿಂದ 3 4 ಬಿಂದುವಿಗಿರುವ ದೂರ ಕಂಡುಹಿಡಿಯತಕ್ಕಂಥ ಸೂತ್ರ ಕೇಳಿದ್ದಾರೆ. ಸೊ D = √x2 + y2. ಸೊ D 3 4 3ರ ಘಾತ 2 ಮತ್ತು 4ರ ಘಾತ 2. ಸೊ 9 ಮತ್ತು 16 ಅಂದರೆ 25. ಸೊ 25 ಅಂದರೆ 5 ಮಾನಗಳು ಅಂತಕ್ಕಂಥದ್ದು ಉತ್ತರ ಬರಬೇಕು. ಅದೇ ಥರ ಸೇಮ್ 0 8 4 0 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು. ಸೊ x1 x2 ಆಮೇಲೆ y1 y2 ಅಂತಕ್ಕಂಥದ್ದು ಬರ್ತದೆ. ಸೊ ಇಲ್ಲೇನಾಗ್ತದೆ 0 ಇದು 0 ಮತ್ತು 4 x1 x2 8 0 ಅಂತಕ್ಕಂಥದ್ದು ಇದು x2 y2 ಇದು ನೆನಪಿರಲಿ. ಅವಾಗ ಇಲ್ಲಿ ಸೂತ್ರಗಳನ್ನು ಹಾಕಬೇಕು x1 + x2 / 2 y1 + y2 / 2. ಸೊ ಬೆಲೆಗಳನ್ನು ಹಾಕ್ರಿ. ಸೊ ಬೆಲೆಗಳನ್ನು ಹಾಕಿದಾಗ 2 4 ಅಂತ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಇದು 2 ಮಾರ್ಕ್ಸ್ ಕ್ವಶನ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಇತ್ತು. ತ್ರಿಕೋನಮಿತಿಯ ಪ್ರಸ್ತಾವನೆ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಯಲ್ಲಿ ಸೊ ಕಾಸೆಕ್ದ ಬೆಲೆ ಕೇಳಿದ್ರು. ಸೊ 13:12 13 / 12 45 ಡಿಗ್ರಿ ಬೆಲೆ ಕೇಳಿದ್ದಾರೆ 1. ಸೊ ನೆಕ್ಸ್ಟ್ ಡಿಗ್ರಿ ಬೆಲೆಗಳನ್ನೇ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಅದರದ್ದು 60 ಡಿಗ್ರಿ ಬರ್ತದೆ. tan θದ ಬೆಲೆಗಳನ್ನೇ ಕೇಳಿದ್ದಾರೆ. ಸೊ ಇದ್ರದ್ದು ಏನಾಗ್ತದೆ
ಬಿ √3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇದು ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ. ಸೊ ಅದು ಎಸ್ tan A ಅದ. ಆಮೇಲೆ ಇದ್ರ ಬೆಲೆ ಕೇಳಿದ್ರು sin 2θ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಸ್ವಲ್ಪ ಟ್ರಿಗ್ನೋಮೆಟ್ರಿ ಅದ, ಇದು ಕೂಡ ಹೊಸದದ. ಸೊ ಹೀಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಇದು. ಸೊ ಇದನ್ನು ನೋಡ್ಕೊಡ್ರಿ, ಇವೆರಡು ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆನಾ. ಇನ್ನು ನೆಕ್ಸ್ಟ್ ವೃತ್ತಗಳಿಗೆ ಹೋಗ್ತಕ್ಕಂಥ ಪ್ರಶ್ನೆಗಳಿಗೆ ನೋಡೋಣ. ವೃತ್ತಗಳು. ಸೊ ವೃತ್ತಗಳಲ್ಲಿ ಒಂದು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರದ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕ ಕೋನ ಪಿ ಒ ಕ್ಯೂ 110 ಡಿಗ್ರಿ ಆದರೆ ಪಿ ಟಿ ಕ್ಯೂನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಪಿ ಅದ, ಟಿ ಅದ, ಕ್ಯೂ ಅದ, ಇದು 110 ಡಿಗ್ರಿ ಅಂತ ಇದೆ. ಸೊ 110 ಡಿಗ್ರಿ ಅಂದರೆ ಇದು ಟೋಟಲಿ 180 ಡಿಗ್ರಿ ಇರಬೇಕು. ಸೊ ಇದೇನಾಗ್ತದೆ 70 ಡಿಗ್ರಿ ಅಂತ ಆರಾಮಾಗಿ ನೀವು ಇಲ್ಲಿ ಕೂಡಿಸೋದು ಕುಳಿಯೋದನ್ನು ಮಾಡ್ಬೋದು. ಒಂದು ವೃತ್ತದ ವ್ಯಾಸದ ಅಂತ್ಯಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಹೇಗಿರ್ತಾವೆ ಅಂತ ಕೇಳಿದ್ದಾರೆ. ಇನ್ನು ವೃತ್ತವನ್ನು 2 ನಿರ್ದಿಷ್ಟ ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ಏನಂತ ಕರೀತಾರೆ? ಛೇದಕ ಅಂತಾರೆ. ಒಂದು ವೃತ್ತ ಕೇಂದ್ರದ ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಆದರೆ ತ್ರಿಜ್ಯಗಳ ನಡುವಿನ ಕೋನ ಎಷ್ಟಾಗಿರ್ತದೆ? 140 ಡಿಗ್ರಿ. ಚಿತ್ರ 3.5 ಸೆಂಟಿಮೀಟರ್ ಇರುವ ವೃತ್ತಕ್ಕೆ ಎಳೆದ 2 ಸಮಾಂತರ ಸ್ಪರ್ಶಕಗಳ ನಡುವಿನ ಅಂತರ ಕೇಳಿದ್ದಾರೆ 7 ಸೆಂಟಿಮೀಟರ್. ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದಲ್ಲಿ ಪಿ ಎ, ಪಿ ಸಿ ಮತ್ತು ಸಿ ಡಿಗಳು ವೃತ್ತದ ಸ್ಪರ್ಶಕಗಳಾದ್ರೆ ಸ್ಪರ್ಶಕ ಪಿ ಸಿಯ ಉದ್ದ ಕೇಳಿದ್ದಾರೆ 8 ಸೆಂಟಿಮೀಟರ್. ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ಜಾ ಕೇಳಿದ್ದಾರೆ XY. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ 8 ಸೆಂಟಿಮೀಟರ್ ಉದ್ದದ ಸ್ಪರ್ಶಕವನ್ನು ಎಳೆದಿದ್ದಾರೆ. ಹಾಗಾದರೆ ಎ ಮತ್ತು ವೃತ್ತ ಕೇಂದ್ರದ ನಡುವಿನ ದೂರ ಕೇಳಿದ್ದಾರೆ. ಸೊ 10 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಒಂದು ಬಾಹ್ಯ ಬಿಂದುವಿನಿಂದ ದತ್ತ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಕೇಳಿದರೆ 2 ನೆನಪಿರಲಿ. ಇನ್ನು ಒಂದು ವೃತ್ತ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳ ನಡುವಿನ ಕೋನದ ಅಳತೆ ಯಾವತ್ತು 90 ಡಿಗ್ರಿ ಇರ್ತದೆ. ವೃತ್ತ ಛೇದಕ ನೆನಪಿಟ್ಕೊಡ್ರಿ. ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ವೃತ್ತ ಛೇದಕ. ವೃತ್ತ ಸ್ಪರ್ಶಕ ನೆನಪಿರಲಿ. ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ ಸ್ಪರ್ಶಕ. ವೃತ್ತದ ಸ್ಪರ್ಶ ಬಿಂದು ವೃತ್ತ ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವೇ ಸ್ಪರ್ಶ ಬಿಂದು ಅಂತ ಕರಿತೀವಿ ಅನ್ನೋದು ನೆನಪಿರಲಿ. ಇನ್ನು ಮುಂದಿನ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ ಇಲ್ಲಿ ಬರೀ ಸೂತ್ರಗಳು ಬರ್ತಾವೆ. ಒಂದು ಸೂತ್ರ ಆದರೂ ಕೂಡ ನಿಮಗೆ ಕೇಳ್ತಾರೆ. ಆರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣ πr² / 4. ಒಂದು ಅರ್ಧ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಕಂಸದ ಉದ್ದ 22 ಸೆಂಟಿಮೀಟರ್. ಒಂದು ತ್ರಿಜ್ಯಾಂತರ ಖಂಡದ ಕೋನ 120 ಡಿಗ್ರಿ ಆದರೆ ತ್ರಿಜ್ಯ 9 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 6πcm. ಒಂದು ತ್ರಿಜ್ಯಾಂತರ ಖಂಡದ ಕೋನ p ಡಿಗ್ರಿ ಮತ್ತು ಅದರ ತ್ರಿಜ್ಯ r ಆದರೆ ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ p/720 × 2πr². 2 ವೃತ್ತಗಳ ಪರಿಧಿಗಳ ಅನುಪಾತ 4:5. ಹಾಗಾದ್ರೆ ವಿಸ್ತೀರ್ಣಗಳ ಅನುಪಾತ ಕೇಳಿದ್ರು 16:25 ಅಂತ ಬರ್ತದೆ. ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ ಛಾಯೆಗೊಳಿಸಿದ ವೃತ್ತದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಡಿಗ್ರಿ/360 ಡಿಗ್ರಿ × πr². ವೃತ್ತಖಂಡ ನೆನಪಿಟ್ಕೊಡ್ರಿ. ಒಂದು ಜ ಮತ್ತು ಅದರ ಅನುರೂಪ ಕಂಸದಿಂದ ಆವೃತ್ತವಾದ ವೃತ್ತದ ಭಾಗವೇ ವೃತ್ತಖಂಡ. ತ್ರಿಜ್ಯಾಂತರ ಖಂಡ ಅಂದರೆ ವೃತ್ತದ 2 ತ್ರಿಜ್ಯಗಳು ಹಾಗೂ ಅದರ ಅನುರೂಪ ಕಂಸದಿಂದ ಆವೃತ್ತವಾದ ವೃತ್ತದ ಭಾಗ ತ್ರಿಜ್ಯಾಂತರ ಖಂಡ. ಇನ್ನು ಒಂದು ಅರ್ಧ ವೃತ್ತದ ವ್ಯಾಸ 14 ಸೆಂಟಿಮೀಟರ್. ಅದರ ಪರಿಧಿಯನ್ನು ಕಂಡುಹಿಡಬೇಕು. ಸೊ ಅರ್ಧ ವೃತ್ತದ ಪರಿಧಿ = πr × d. πr + d. ಸೊ 22/7 × 14/2 + 14. ಸೊ ಏನಾಗ್ತದಪ್ಪ ಅಂತಂದರೆ ವೆರಿ ಈಸಿ 36 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಏನಿಲ್ಲ 7 1 7 2 2 1 2 11. ಓಕೆ 11 2 22 22 14 ಕೂಡಿಸಿದ್ರೆ 36 ಬರ್ತದೆ. ಇನ್ನು ಒಂದು ವೃತ್ತದ ವಿಸ್ತೀರ್ಣ ಅದರ ಪರಿಧಿಗೆ ಸಾಂಖ್ಯಿಕವಾಗಿ ಸಮವಾದರೆ ಆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಬೇಕು ಅಂತ ಕೇಳಿದರೆ ಸೊ πr² = 2πr. r 2 ಮಾನಗಳು ಅಂತಲೇ ಬರ್ತದೆ. ಮುಂದಿನ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. r ತ್ರಿಜ್ಯವಿರುವ ಅರ್ಧ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಸೊ ಅದು 2/3πr³. ಪಾದದ ತ್ರಿಜ್ಯಗಳು ಸಮವಾಗಿರುವ 2 ಘನ ಅರ್ಧಗೋಳಗಳನ್ನು ಅವುಗಳ ಪಾದಗಳ ಮೇಲೆ ಒಂದನ್ನೊಂದು ಸೇರಿಸಿದಾಗ ದೊರಕುವ ಹೊಸ ಘನಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ 4πr². ಇನ್ನು ಒಂದು ಸಿಲಿಂಡರ್ ಮತ್ತು ಒಂದು ಶಂಕುವಿನ ಪಾದದ ತ್ರಿಜ್ಯಗಳು ಸಮವಾಗಿದ್ದಾವೆ ಹಾಗೂ ಎತ್ತರಗಳು ಸಹ ಸಮ. ಸಿಲಿಂಡರ್ನ ಘನಫಲ 924 cm³ ಆದರೆ ಶಂಕುವಿನ ಘನಫಲ 308 cm³. ಒಂದು ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಬದಲಾಯಿಸಿದಾಗ ದೊರಕುವ ಹೊಸ ಘನಾಕೃತಿಯ ಘನಫಲ ಬದಲಾಗುವುದೇ ಇಲ್ಲ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ 616 cm². ಅಂಚು 4 ಸೆಂಟಿಮೀಟರ್ ಅದ. 3 ವರ್ಗ ಘನಗಳಿದಾವೆ. ಒಂದರ ತುದಿಗೊಂದರಂತೆ ಅಂಟಿಸಿದಾಗ ದೊರಕುವ ಆಯತ ಘನದ ಘನಫಲ 192 cm³. ಒಂದು ಶಂಕುವಿನ ಪಾದದ ತ್ರಿಜ್ಯ 9 ಸೆಂಟಿಮೀಟರ್. ಓರೆ ಎತ್ತರ 15 ಸೆಂಟಿಮೀಟರ್. ಎತ್ತರ ಕೇಳಿದಾಗ 12 ಸೆಂಟಿಮೀಟರ್ ಅಂತ ಬರ್ತದೆ. ಇನ್ನು ಸಮತ್ರಿಜ್ಯಗಳನ್ನು ಹೊಂದಿರುವ ಒಂದು ಗೋಳ ಮತ್ತು ಒಂದು ಘನ ಅರ್ಧಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತ.
ಸೊ ಅವಾಗ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಭಾಗಿಸು ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4πr² ಡಿವೈಡೆಡ್ ಬೈ 3πr². ಸೊ a1 ಡಿವೈಡೆಡ್ ಬೈ a2 ಅಂತಂದ್ರೆ 4 ಡಿವೈಡೆಡ್ ಬೈ 3. ಸೊ ಏನಾಗ್ತದೆ ರೇಷಿಯೋ 4/3 ಅಂತ ಬರ್ತದೆ. ಇನ್ನು ಒಂದು ನೇರ ವೃತ್ತಪಾದದ ಸಿಲಿಂಡರ್ ಪಾದದ ವಿಸ್ತೀರ್ಣ 38.5 cm², ಎತ್ತರ 6 ಸೆಂಟಿಮೀಟರ್. ಆದರೆ ಘನಫಲವನ್ನು ಕಂಡುಹಿಡಿದಿದ್ದಾರೆ ಕೇಳಿದ್ರೆ ವೆರಿ ಈಸಿ. ಸೊ ಏನಪ್ಪ ಅಂತಂದ್ರೆ ಸೂತ್ರ ಏನದ πr² ಅದ ವಿಸ್ತೀರ್ಣ. ಸೊ ಅದರಲ್ಲಿ 38.5 × 6 ಅಂತಂದ್ರೆ 231 cm³ ಅನ್ನೋದೇ ಉತ್ತರ ಬರ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಇರ್ತಕ್ಕಂಥ ಲೆಕ್ಕಗಳು. 10, 15, 5, 20, 50 ಪ್ರಾಪ್ತಾಂಕಗಳ ಸರಾಸರಿ 20. 7, 3, 6, 14, 13, 11, 19ರ ಮಧ್ಯಾಂಕ 11. 6, 7, 2, 4, 2, 8, 5, 2, 2, 7 ಇದರ ಬಹುಲಕ 2. ಬಹುಲಕ ಅಂದ್ರೆ ರಿಪೀಟ್ ಆಗಿರ್ತಕ್ಕಂಥ ಭಾಳ ಸಲ ಬಂದಿರೋದು. ಕೇಂದ್ರೀಯ ಪ್ರವೃತ್ತಿ ಅಳತೆಗಳಲ್ಲಿ ಪ್ರಾಪ್ತಾಂಕ ಅತ್ಯಂತ ಮಧ್ಯದ ಬೆಲೆಯನ್ನು ಮಧ್ಯಾಂಕ ಅಂತೀವಿ. ಒಂದು ದತ್ತಾಂಶದ ಬಹುಲಕ ಗರಿಷ್ಠ ಆವೃತ್ತಿ ಬೆಲೆ ಆಗಿರ್ತದೆ. ಕೇಂದ್ರೀಯ ಪ್ರವೃತ್ತಿ ಇದು ವೆರಿ ಇಂಪಾರ್ಟೆಂಟ್ ಅದ. ಕೇಂದ್ರೀಯ ಪ್ರವೃತ್ತಿ ಅಳತೆಗಿರುವ ಪ್ರಾಯೋಗಿಕ ಸಂಬಂಧ ಕೇಳಿದ್ರೆ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ. ಇದು ನೆನಪಿರಲಿ. ಇನ್ನು ಮಧ್ಯಾಂಕ ಕಂಡುಹಿಡಿಬೇಕು. ಸೊ ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ನಡುವೆ ಏನು ಅದಾವ 29, 31 ಅದಾವ. ಇದನ್ನ ಎರಡು ಏನು ಮಾಡಬೇಕು ಕೂಡಿಸಿ 2ರಿಂದ ಭಾಗಿಸಬೇಕು, 30 ಬರ್ತದೆ. 40, 50ರಲ್ಲಿ ವರ್ಗಾಂತರದ ಮಧ್ಯ ಬಿಂದು ಕೇಳಿದರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2, 40 + 50 ಭಾಗಿಸು 2 ಅಂದರೆ 45 ಅಂತ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಸಂಭವನೀಯತೆಗೆ ಹೋಗೋಣ. ಸಂಭವನೀಯತೆಯಲ್ಲಿ ಏನೆಲ್ಲ ನೀವು ಉತ್ತರಗಳನ್ನು ಕೊಡಬೇಕಾಗಿತ್ತು ಅಂತ. ಪ್ರಯೋಗವೊಂದರಲ್ಲಿ ಒಂದು ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 0 ಆದರೆ ಆ ಘಟನೆ ನೋಡಿ, ಫಲಿತ ಘಟನೆಗಳ ಸಂಖ್ಯೆನೇ 0 ಅಂದರೆ ಅದು ಅಸಂಭವ ಘಟನೆ. ಒಂದು ನಿರ್ದಿಷ್ಟ ದಿವಸ ಮಳೆ ಬೀಳುವ ಸಂಭವನೀಯತೆ 0.7 ಆದರೆ ಅದೇ ದಿವಸ ಮಳೆ ಬೀಳದ ಸಂಭವನೀಯತೆ ಎಷ್ಟಾಗಿರ್ತದೆ 0.3. ಒಂದು ಘಟನೆ ಎ ಘಟಿಸುವ ಸಂಭವನೀಯತೆಯನ್ನು ಕೆಳಗಿನಂತೆ ಭರಿಸಬಹುದು ಅಂತ ಕೇಳಿದರೆ ಸೊ ಸಿ ಇಸ್ ದ ರೈಟ್ ಆನ್ಸರ್. ನಿಶ್ಚಿತ ಘಟನೆಯ ಸಂಭವನೀಯತೆ 1. ಎಲ್ಲ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ 1. ಇನ್ನು ಒಂದು ನಾಣ್ಯವನ್ನು ಒಮ್ಮೆ ಚಿಮ್ಮಲಾಗಿದೆ, ಪುಚ್ಚವನ್ನು ಪಡೆಯುವ ಸಂಭವನೀಯತೆ 1/2, ಆದರೆ ಪುಚ್ಚವನ್ನು ಪಡೆಯದಿರುವ ಸಂಭವನೀಯತೆ 1/2 ಅಂತ ಬರ್ತದೆ. ಇಷ್ಟು ನಾನು ನಿಮ್ಗೆ ಏನು ಮಾಡಿದ್ದೀನಪ್ಪ ಅಂದರೆ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಇವು ನಿಮಗೆ ಭಾಳ ಯೂಸ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಇಷ್ಟೆಲ್ಲ ಹೇಳ್ತಕ್ಕಂಥಲ್ಲಿ ಸೂತ್ರಗಳನ್ನು ನೋಡೋಣ. ಜಸ್ಟ್ ಸೂತ್ರಗಳು ಯಾವ್ಯಾವೆಲ್ಲ ಬರ್ತಾವೆ ಅನ್ನೋದನ್ನು ನೋಡ್ಕೊಂಡು ಹೋಗಿ. ಎನ್ ಪದಗಳನ್ನು ಕಂಡುಹಿಡಬೇಕಾದ್ರೆ an = a + n - 1 × d. ಎನ್ ಪದಗಳ ಮೊತ್ತ ಕಂಡುಹಿಡಬೇಕಾದ್ರೆ Sn = n / 2 2a + n - 1 × d. ಕೊನೆಯ ಪದ ಎಲ್ ಆಗಿದ್ರೆ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಬಳಸ್ತಕ್ಕಂಥದ್ದು Sn = n / 2 a + l. ಆಮೇಲೆ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಓಕೆನಾ. ಆಮೇಲೆ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + d a + 2d a + 3d ಬರ್ತದೆ. ಇನ್ನು ಈ ಕೋಷ್ಟಕದ್ರು ಭಾಳ ಇಂಪಾರ್ಟೆಂಟ್ ಅದ. ಸಂಬಂಧಗಳು ನೋಡ್ಕೊಡ್ರಿ. ಇಲ್ಲೆಲ್ಲ ಸಮ ಇದಾವ. ಆಯ್ಕೆಗೊಳ್ಳೋ ರೇಖೆ, ಅಪರಿಮಿತ ಪರಿಹಾರ, ಅವಲಂಬಿತ ಜೋಡಿ. ಇಲ್ಲಿ b1 / b2 ಈಸ್ ನಾಟ್ ಈಕ್ವಲ್ ಟು c1 / c2. ಸಮಾಂತರ ರೇಖೆ, ಯಾವುದೇ ಪರಿಹಾರ ಇಲ್ಲ, ಅಸ್ಥಿರ ಜೋಡಿ. ಸೊ a1 / a2 ಈಸ್ ನಾಟ್ ಈಕ್ವಲ್ ಟು b1 / b2. ಛೇದಿಸೋ ರೇಖೆ, ನಿಖರವಾಗಿ ಒಂದು ಪರಿಹಾರ, ಸ್ಥಿರ ಜೋಡಿ ಅಂತ ಬರೆದ್ರೆ ಸಾಕು. ಸೊ ವೃತ್ತಗಳಲ್ಲಿ ಸ್ಪರ್ಶಕದ ಅರ್ಥ ಹೇಳಿದ್ದೀನಿ, ಬಿಂದು ಹೇಳಿದ್ದೀನಿ. ಆಮೇಲೆ ಎಷ್ಟು ಸ್ಪರ್ಶಕಗಳನ್ನು ಹಾಕ್ಬೋದು, ಗರಿಷ್ಠ 2 ಸ್ಪರ್ಶಕಗಳನ್ನು ಹಾಕ್ಬೋದು. ಇನ್ನು ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ 2πr. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಡಿಗ್ರಿ ಡಿವೈಡೆಡ್ ಬೈ 360 × 2πr. ವೃತ್ತದ ವಿಸ್ತೀರ್ಣ πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿಗ್ರಿ ಡಿವೈಡೆಡ್ ಬೈ 360 × πr². ವೃತ್ತಖಂಡದ ವಿಸ್ತೀರ್ಣ r². ಇನ್ ದ ಬ್ರಾಕೆಟ್ π ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಮೈನಸ್ ಸೈನ್ ಡಿಗ್ರಿ ಡಿವೈಡೆಡ್ ಬೈ 2 ಕಾಸ್ ಡಿಗ್ರಿ ಡಿವೈಡೆಡ್ ಬೈ 2. ಸೊ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಸೂತ್ರ ಕಂಡುಹಿಡಿತಕ್ಕಂಥ ಸೂತ್ರ, ಮೂಲ ಬಿಂದುವಿನ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಮಧ್ಯ ಬಿಂದು ಸೂತ್ರ. ಸೊ ಇದನ್ನ ಲೆಕ್ಕಗಳನ್ನು ನೀವು ಸೂತ್ರ ಬಂದ್ರೇ ನಿಮಗೆ ಲೆಕ್ಕಗಳು ಬರ್ತಾವೆ. ಸೊ ಈ ಸೂತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್ ಅದು. ನಾವು ವಾಸ್ತವಿಕ ಸಂಖ್ಯೆಯಲ್ಲಿ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ನಿಯಮ ಗೊತ್ತಿರಲಿ. ಯಾವುದೇ ಎರಡು ಧನ ಪೂರ್ಣಾಂಕಗಳ ಎ ಮತ್ತು ಬಿ ಆದರೆ ಮಸಾ ಎ ಬಿ ಇಂಟು ಲಸಾ ಎ ಬಿ = a × b ಆಗಿರ್ತದೆ. ಇನ್ನು ಬಹುಪದೋಕ್ತಿಗಳಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ವರ್ಗ ಸಮೀಕರಣದ ಸೂತ್ರ ax² + bx + c = 0. ಓಕೆ. ಶೋಧಕ b² - 4ac. ಸಂಬಂಧಗಳನ್ನು ನೋಡ್ಕೊಡ್ರಿ. ಸೊ = ಇದ್ದಾಗ ವಾಸ್ತವ ಮತ್ತು ಸಮ, ಗ್ರೇಟರ್ ದೆನ್ ವಾಸ್ತವ ಮತ್ತು ಭಿನ್ನ, ಸ್ಮಾಲರ್ ದೆನ್ ಕಾಲ್ಪನಿಕ ಸಂಖ್ಯೆಗಳು. ತ್ರಿಕೋನ ಮಿತಿಯ ಪ್ರಸ್ತಾವನೆ, ಅಭಿಮುಖ ಬಾಹು, ಕೋನ ಎ ಎದುರಿಗಿರುವ ಬಾಹು, ಪಾರ್ಶ್ವಭಾನು, ಕೋನ ಎದ ಪಕ್ಕದ ಬಾಹು, ವಿಕರ್ಣ, ಲಂಬ ಕೋನದ ಎದುರಿಗಿರುವ ಬಾಹು. ಸೊ ಇದನ್ನೆಲ್ಲ ಕೂಡ ನಿಮಗೆ ಇಂಪಾರ್ಟೆಂಟ್ ಅದ. ಅದ್ರ ವ್ಯುತ್ಕ್ರಮ ಏನು, ಅಂತರ್ ಸಂಬಂಧಗಳನ್ನು ಕೂಡ ನೀವು ನೋಡೋದನ್ನು ಮರಿಬೇಡ್ರಿ.
ಸೊ ಇದು ಕೂಡ ನಿಮಗೆ ತ್ರಿಕೋನಮಿತಿ ಅನುಪಾತಗಳ ಮೇಲೆ 2 ಅಂಕಕ್ಕೆ ಬರ್ತಕ್ಕಂಥ ಲೆಕ್ಕ ಇತ್ತು. ಸೊ ಡಿಗ್ರಿಗಳಿದಾವೆ, ಕೋನಗಳಿದಾವೆ, ಅನುಪಾತಗಳು ಹೇಗಿದಾವೆ ಅನ್ನೋದನ್ನ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ಬಂದಾಗ ಎಲ್ಲವೂ ಸೂತ್ರ ಇಂಪಾರ್ಟೆಂಟ್. ಸರಾಸರಿ ಕಂಡುಹಿಡಿಬೇಕಾದ್ರೆ ಬಳಸ್ತಕ್ಕಂಥ ಸೂತ್ರ ಬಹುಲಕ, ಮಧ್ಯಾಂಕ. ಸರಾಸರಿನ 3 ವಿಧಾನದಲ್ಲಿ ಕಂಡುಹಿಡಿತಾರೆ: ನೇರ ವಿಧಾನ, ಅಂದಾಜು ಸರಾಸರಿ, ಹಂತ ವಿಚಲನ. ಸೊ ನೇರ ವಿಧಾನ, ಅಂದಾಜು ಸರಾಸರಿ, ಹಂತ ವಿಚಲನ ಈ ಮೂರನ್ನು ಕೂಡ ನೀವೇನು ಮಾಡ್ಕೋಬೇಕು, ಕಲ್ಕೊಂಡು ಹೋಗಬೇಕು. ಇದು ಕೂಡ ಸಂಬಂಧ ಇಂಪಾರ್ಟೆಂಟ್ ಅದ. ಸಂಭವನೀಯತೆ ನೋಡ್ಕೊಂಡು ಹೋಗಿ. ಖಚಿತ ಘಟನೆಯ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0. ಸೊ ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಮೇಲೆ ಪ್ರತಿ ಸಾರಿ ಸೂತ್ರಗಳು ಬರ್ತಾವೆ. ಶಿಲಿಂಡರ್ದು ಆಮೇಲೆ ವರ್ಗ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಓಕೆನಾ, ಇದು ಇಂಪಾರ್ಟೆಂಟ್ ಇತ್ತು. ಶಂಕುದು ನೋಡ್ಕೊಡ್ರಿ. ಗೋಳ